ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ರಸ್ತೆ ಮಾಲು ಸಸ್ತಾದಲ್ಲಿ. ಬನ್ನಿ, ನಮ್ಮೂರಿಗೆ ಆಗುತ್ತೆ ಗ್ರಹಣ, ಮತ್ತೆ ಇದನ್ನ ಹಾಕೊಂಡ್ರೆ ನಿಮ್ಗಾಗಲ್ಲ ಗ್ರಹಣ. ತಗೊಳ್ಳಿ, ನೀವು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಕಣ್ಣಿಂದ ಗ್ರಹಣನ ನೋಡ್ಬೇಡಿ. ತಗೊಳ್ಳಿ ತಗೊಳ್ಳಿ, ರಸ್ತೆ ಮಾಲು ಸಸ್ತಾದಲ್ಲಿ. ಹಗ್ಗ ಇವನ ಏನ್ ನಡಿಯಾಕತೈತಿ? ಈ ಕಪ್ಪು ಚಶ್ಮಾದಾಗ ಏನೈತಂತ ಹೇಳಿ ಎಲ್ರು ಓಡೋಡ್ ಹೋಗ್ ತಗೊಳಕತ್ತಾರ. ಬನ್ನಿ ಬನ್ನಿ, ನನಗೂ ಕೊಡಿ ನನಗೂ ಕೊಡಿ. ಅಯ್ಯೋ ಇದ್ಯಾರಿದು? ಮೇಡಮ್ ರೀ, ಸಜ್ಜಿ ರೊಟ್ಟಿ ಬ್ಯಾಳಿ ಪಲ್ಯ. ಅಯ್ಯಪ್ಪ, ಈ ಗದ್ದಲ್ದಾಗ ನನಗ ರೊಟ್ಟಿ ಬ್ಯಾಳಿ ಪಲ್ಯ ಮಾಡಿದಿರ್ ನೋಡ್ರಿ. ಅಯ್ಯ ನಿನ್ನ ಯಾಕೆ ಹಂಗ್ ಮಾಡ್ತೆ? ದಾರಿ ಮಾಡ್ತೇನ್ ತೊಡೆ. ಬಂದೂಕಿನಿಯವ್ರೆ ಜರುಗಿ, ನಾನ್ ಮಾಡ್ತೀನಿ ಜಾಗ. ತಗೊಳ್ಳಿ ತಗೊಳ್ಳಿ. ಅಯ್ಯೋ ದೇವ್ರೆ, ನೀನು ಇಷ್ಟೊಂದು ಕಪ್ಪಿಗೆ ಹಾಕಾದೆ. ಅದೇ ನಾನು ಹೇಳೋದು, ಯಾರಿಗೆ ಕೆಟ್ಟ ಕಣ್ಣು ದೃಷ್ಟಿ ಇರುತ್ತೋ ಅವ್ರಿಗೆಲ್ಲ ಕೆಟ್ಟದಾಗೆ ಕಾಣೋದು. ಅದಕ್ಕೆ ಹಾಕೊಂಡ್ರೆ ಕನ್ನಡಕನ ತೆಗಿ. ಇಲ್ಲ 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 ಇಲ್ಲ, ನಾಳೆ ಫಂಟೂಸ್ ನಗರಲ್ಲಿ ಗ್ರಹಣ ಕಾಣಿಸುತ್ತೆ. ಮತ್ತೆ ಕಪ್ಪು ಚಸ್ಮಾ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. 2-3 ದಿನಕ್ ಮುಂಚೆನೆ ಕಪ್ಪು ಕನ್ನಡಕನ ಹಾಕೊಂಡಿರ್ಬೇಕು, ಇಲ್ಲಾಂದ್ರೆ ಕಣ್ಣು ಕಾಣಿಸೋದಿಲ್ಲ, ಗೊತ್ತಾಯ್ತಾ? ಮತ್ತೆ ಗ್ರಹಣದಿಂದ ತಲೆಗೂ ಎಫೆಕ್ಟ್ ಆಗುತ್ತೆ, ಜನರಿಗೆ ಹುಚ್ಚಿಡ್ದು ಬಿಡುತ್ತೆ. ಅಯ್ಯೋ, ಜನಗಳಿಗೆ ಟೋಪಿ ಹಾಕೋಣ ಅಂತಂದ್ರೆ ಅಂದ್ರೆ ನನ್ ಮಾತಿನ ಅರ್ಥ ಜನಗಳಿಗೆ ಟೋಪಿನೂ ಮಾರ್ಬೇಕು ಅನ್ಸುತ್ತೆ. ಅರೆ ಹಾಗೆಲ್ಲ ಏನಿಲ್ಲ, ಎಲ್ರು ಕೇಳಿಸ್ಕೊಳ್ಳಿ. ಗ್ರಹಣನ ಬರೀ ಕಣ್ಣಲ್ಲಿ ನೋಡ್ಬಾರ್ದು ಅನ್ನೋದು ನಿಜಾನೇ, ಆದ್ರೆ ಅದಕ್ಕೆ ಕಪ್ಪು ಕನ್ನಡಕ ಸರಿಯಾಗಿರ್ಬೇಕು. ಅಯ್ಯೋ, ನನ್ ಬಿಸ್ನೆಸ್ಗೆ ಮಣ್ಣಾಗ್ತಾ ನೀನು. ಬನ್ನಿ ಅನ್ನಂದ್ರ ರಸ್ತೆ ಮಾಲು ಸಸ್ತೆನಲ್ಲಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಗ್ರಹಣ ಬರ್ತಾ ಇದೆ, ತಗೊಳ್ಳಿ ಎಲ್ರು ತಗೊಳ್ಳಿ. ಸರ್, ನೀವು ಈ ರೀತಿಯ ಒಂದು ಕನ್ನಡಕನ ಮಾಡಬಹುದಾ? ಅದರಿಂದ ನಮ್ಗೆ ಕತ್ಲೆನಲ್ಲೂ ಕಾಣ್ಬೇಕು, ಮತ್ತೆ ಗ್ರಹಣದ ಪ್ರಭಾವ ಕೂಡ ಬೀಳಬಾರ್ದು. ಅಲ್ಲ, ನೀವು ನನ್ನ ಬಗ್ಗೆ ಇನ್ನು ಎಲ್ಲಿ ತಿಳ್ಕೊಂಡಿದ್ದೀರಾ? ಆ ರೀತಿ ಕನ್ನಡಕನ ನಾನು ಮಲಗಿದ್ದಾಗ ನನ್ನ ಎಡಗೈ ಕೂಡ ಮಾಡ್ಬಿಡತ್ತೆ. ಜಿಜೆ, ಈಗ ನಮ್ ಕೆಲ್ಸ ಆಗೋಯ್ತು. ಈಗ ಎಲ್ಲರೂ ಕಪ್ಪು ಚಸ್ಮಾ ಹಾಕೊಂಡು ಓಡಾಡಿದ್ರೆ ನಾವೆಲ್ಲರ ಮನೆನೂ ಖಾಲಿ ಮಾಡೋಣ. ಯಾರಣೆಯಲ್ಲಿ ಎಷ್ಟು ಬರ್ದಿದ್ಯೋ ಅವ್ರಿಗೆ ಅಷ್ಟೇ ಸಿಗತ್ತೆ. ನಿಮ್ಮ ಚಿಕ್ಕ ತಲೆಯಿಂದ ಚಿಕ್ಕ ಐಡಿಯಾ ಬರುತ್ತೆ ಅಷ್ಟೇ. ಗ್ರಹಣ ಕೇವಲ 10 ನಿಮಿಷ ಇರುತ್ತೆ ಅಷ್ಟೇ. ಅಷ್ಟ್ರಲ್ಲಿ ನೀ ದೊಡ್ಡದಾಗ ಏನ್ ಮಾಡ್ತೀರಾ? ಆಯ್ತು ಸರ್, ಇವಾಗ ಪ್ಲಾನ್ ಏನು? ಮೊದಲಿಗೆ ತಿಳ್ಕೊಳ್ಳಿ ಭತೀಜೆ ಏನ್ ಮಾಡ್ತಾನೆ ಅಂತ. ಈ ಕರೆ ಚಶ್ಮಾದಿಂದ ಊರ್ ಮಂದಿ ಎಲ್ಲ ಹುಚ್ಚರಾಗ್ಯಾರ. ಮೊದಲನೇ ಬಾರಿ ನಾಳೆ ಗ್ರಹಣ ಯಾರ್ ನೋಡ್ತಾರೋ ಅವರೇ ಕಪ್ ಕನ್ನಡಕ ಹಾಕೋಬೇಕು. ಮತ್ತೆ 2ನೇ ವಿಷಯ, ಗ್ರಹಣದಿಂದ ತಲೆಗೇನೂ ಆಗೋದಿಲ್ಲ. ಹೌದು, ಒಂದ್ ವೇಳೆ ಗ್ರಹಣದ ಮಾತೆಲ್ಲ ಮೂಢನಂಬಿಕೆ ಮಾತಾಗಿದ್ರೆ ಆಗ ಈ ಗ್ರಹಣ ಅಂದ್ರೆ ಅದು ಹೇಗಾಗತ್ತೆ? ಈಗ ಇದೇ ವಿಷಯನ ಇಡೀ ಫಂತೂಷ್ ನಗರ್ಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಸ್ನೇಹಿತರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರು ಸೂರ್ಯ, ಇದ್ರ ಬೆಳಕು ಭೂಮಿ ಮೇಲೆ ಬೀಳುತ್ತೆ. ಆದ್ರೆ ಸೂರ್ಯಗ್ರಹಣದಲ್ಲಿ ಸೂರ್ಯ ಮತ್ತೆ ಭೂಮಿ ಮಧ್ಯೆ ಬರುತ್ತೆ. ಚಾಚು, ಸೂರ್ಯ ಮತ್ತೆ ಭೂಮಿ ಮಧ್ಯೆ ಯಾರು ಬರೋದು? ಸೂರ್ಯ ಮತ್ತೆ ಭೂಮಿ ಮಧ್ಯೆ ಪರ್ವತ ಬರುತ್ತೆ. ಏನ್ ಹೇಳಕತ್ತೀಯ? ಬಲವಂತ ಅಲ್ಲ, ಚಂದ್ರ ಬರೋದ. ಅದೇ ಹೇಳಕ್ ಹೋಗಿದ್ದು, ಪರ್ವತದ ಮಧ್ಯೆ ಚಂದ್ರ ಬರುತ್ತೆ ಅಂತ. ನಾನಂತೂ ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಭತ್ತೀಜೆ, ನನ್ನ ಕಾಪಾಡು ಕಾಪಾಡು ನೀನು. ಅಯ್ಯೋ, ಮತ್ತೊಂದು. ಅಯ್ಯೋ, ನಾನು ಹೋಗೋ, ನನ್ನ ಬೆನ್ನು. ನಿನ್ನ ಈಗ ಬಿಡೋದಿಲ್ಲ. ನೀನನ್ನ ಮೂಗ್ ಕಟ್ ಮಾಡ್ದೆ. ಓ ಬಲ ಅಂಕಲ್, ಸ್ವಲ್ಪ ದಾರಿ ಬಿಡಿ. ಕಾಪಾಡ್ರಿ.
ಯಪ್ಪಾ, ಅಯ್ಯಯ್ಯೋ. ಬಂದೂಕಿನಿ ಅವ್ರೆ, ಈ ಹೆಲ್ಮೆಟ್ ನ ಜನರ ಭ್ರಮೆ ಹೋಗ್ಸಕ್ ಮಾಡಿರೋದು. ಆದ್ರ ಅದ್ ಹೆಂಗ್ ಆಕೇತಿ? ಕೆಲವರು ಯೋಚನೆ ಮಾಡ್ತಾರೆ ಗ್ರಹಣದ ಸಮಯದಲ್ಲಿ ಅವ್ರ ಬುದ್ಧಿ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಅದೇ ಅಲ್ವಾ, ಗ್ರಹಣ ಆದಾಗ ಮಾತ್ರನೇ ನಾನು ಈ ಹೆಲ್ಮೆಟ್ ತೆಗಿಯೋದು. ಎಲ್ರ ಭಯ ಹೋಗ್ಲಾಡ್ಸ್ಬೋದು. ಆದ್ರೆ ಯಾವಾಗ ಹೆಲ್ಮೆಟ್ ಅನ್ನ ತೆಗಿತೀರಾ, ಬ್ಲ್ಯಾಕ್ ಗ್ಲಾಸಸ್ ಕಣ್ಣು ಮೇಲೆನೆ ಇರತ್ತೆ, ಅದರಿಂದ ಕಣ್ಣು ಸೇಫ್ ಆಗಿರತ್ತೆ. ಆಂಧ್ರ ಕೆಲಸ ಆಕೇತಿ ನೋಡ್ರಿ. ಶಾಬಾಷ್ ನಿಮ್ಮಿಬ್ಬರಿಗೂ. ಇವ್ರುಗಳು ಹೆಲ್ಮೆಟ್ ನ ಹಾಕೊಳ್ತಾರಷ್ಟೇ, ಆದ್ರೆ ತೆಗಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ಎಲ್ರು ಕತ್ಲಲ್ಲೇ ಇರ್ತಾರಾ? ಮತ್ತವರ ಹೆಲ್ಮೆಟ್ ನ ಲಾಕ್ ಮಾಡತ್ತೆ ನನ್ನ ಒಂದು ಪಾಸ್ವರ್ಡ್. ಚಾಚಾ ಭತೀಜ ಏನೇ ಯೋಚನೆ ಮಾಡಿದ್ರು ಅದಕ್ಕೆ ಉಲ್ಟಾನೇ ಆಗತ್ತೆ. ಇದ್ ತಗೊಳ್ಳಿ ನನ್ನ ಚಮತ್ಕಾರಿ ಚಿಪ್. ಹಾಗಿದ್ರೆ ಸೋಲಾರ್ ಪಾಸ್ವರ್ಡ್. ಏ ಅಣ್ಣ, ನೋಡ್ಕೊಂಡು ಹೋಗೋದಕ್ಕಾಗಲ್ವಾ? ಕ್ಷಮಿಸ್ಬಿಡಿ ಅಣ್ಣ, ನನಗಿಲ್ಲಿ ಕತ್ಲೆ ಆಗಿದೆ, ಏನು ಕಾಣಿಸ್ತಿಲ್ಲ. ಹೌದು, ನೀವು ಎಲ್ಲಿದ್ದೀರಾ? ಅಣ್ಣಂದ್ರೆ ಅಲ್ಲಿ ನೋಡಿ, ಸೂರ್ಯಗ್ರಹಣದ ಹೊಳೆಯುವ ರಿಂಗ್. ಸೂರ್ಯ ಭೂಮಿಗೆ ಉಂಗುರ ತೊಡಸ್ದಂಗ ಆಗೇತಿ ನೋಡ್ರಿ. ಓಯ್ ಭತೀಜೆ, ಈಗ ಒಳ್ಳೆ ಸಮಯ ಹೆಲ್ಮೆಟ್ ಅನ್ನ ತೆಗಿಯೋದಿಕ್ಕೆ. ಚಾಚು, ಹೆಲ್ಮೆಟ್ ಬರ್ತಾನೆ ಇಲ್ಲ. ನೀವು ನಿಮ್ ಹೆಲ್ಮೆಟ್ ತೆಗೆದು ಬಿಡಿ. ಅರೆ ಯಾಕೆ ಯೋಚನೆ ಮಾಡಬೇಕು, ತೆಗಿಬಹುದು. ಹೆಲ್ಮೆಟ್ ಅನ್ನಂತೂ ತೆಗಿಯಕ್ಕೆ ಆಗ್ತಾ ಇಲ್ಲ. ಅರೆ ಇದನ್ನ ನನ್ನಿಂದ ತೆಗಿಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖೋಜಿ ಅಂಕಲ್, ಯಾರೋ ಹೆಲ್ಮೆಟ್ಸ್ ನ ಲಾಕ್ ಮಾಡ್ಬಿಟ್ಟಿದ್ದಾರೆ. ಇದೇನೋ ಕುತಂತ್ರನೇ. ಬಂದಿದೆ, ನಾನು ಈಗ್ಲೇ ಚೆಕ್ ಮಾಡ್ತೇನೆ. ಓ ನೋ, ಈ ಹೆಲ್ಮೆಟ್ಗೆ ಯಾರೋ ಪಾಸ್ವರ್ಡ್ ನ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಅಂತೂ ಏನೋ ಗೋಲ್ಮಾಲ್ ನಡೆಯುತ್ತೆ. ಖೋಜಿ ಅಂಕಲ್, ನೀವು ಪಾಸ್ವರ್ಡ್ ಹುಡುಕಿ. ಅಲ್ಲಿ ತನಕ ನಾನು ಇಲ್ಲಿ ಸಂಭಾಳಿಸ್ತೀನಿ. ಯಾರಣೆಲಿ ಏನ್ ಬರ್ದಿದ್ಯೋ ಅವ್ರಿಗೆ ಅದೇನೆ ಸಿಗೋದು. ಬೇಗ ಇವ್ರನ್ನ ಲೂಟಿ ಮಾಡು. ಈಗ ಇವ್ರಿಗೆ ಏನು ಕಾಣಿಸಲ್ಲ. ಅಣ್ಣಂದ್ರೆ ಅವ್ರ ಜಾಗದಿಂದ ಯಾರು ಕೂಡ ಅಲ್ಲಾಡ್ಬಾರ್ದು, ಮತ್ತೆ ಮಾತು ಆಡ್ಬಾರ್ದು. ಹೇ ಭತೀಜೆ, ಎಲ್ರೂ ಶಾಂತವಾಗಿರೋದ್ರಿಂದ ಏನಾಗುತ್ತೆ? ಚಾಚು, ಕಿವಿಯಲ್ಲಿ ಜಾಸ್ತಿ ಸ್ಟ್ರೆಂತ್ ಇರುತ್ತೆ, ಆದ್ರೆ ನಮ್ಗೆಲ್ಲ ನಮ್ ಕಣ್ಣಿನ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಈಗ ಅರ್ಥ ಆಯ್ತು. ಓಹೋ, ಹಿಡ್ಕೊಂಡ್ಬಿಟ್ಟೆ. ಚಾಚು, ಇದು ನಾನು. ಓಹೋ, ಸಾರಿ ಭತೀಜೆ, ನಾನಂತೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಜೀಜೆ, ಇದೇನಾಯ್ತು? ಭತೀಜೆಗೆ ಕಾಣಿಸ್ತಾ ಇದೆ. ಅಯ್ಯೋ, ಅವ್ರೆಂತೂ ಹೇಳಿದ್ರು ಈ ಚಾಚಾ ಭತೀಜ ಏನನ್ನ ಯೋಚನೆ ಮಾಡ್ತಾರೋ ಅದಕ್ಕಿಂತ ಉಲ್ಟಾ ಆಗತ್ತೆ ಅಂತ. ಜೀಜೆ, ಯಾರಿಗೂ ಗೊತ್ತಾಗ್ದಂಗ್ ಹೋಗೋದಕ್ಕೆ ಪ್ರಯತ್ನ ಮಾಡೋಣ. ಎದೋಳು. ಭತೀಜೆ, ಈ ಪಾಸ್ವರ್ಡ್ ಅಂತೂ ಕ್ರ್ಯಾಕ್ ಆಗ್ತಿಲ್ಲ. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಉಲ್ಟಾ ಪುಲ್ಟಾ ಉಲ್ಟಾ ಪುಲ್ಟಾ. ಹಾ, ಉಲ್ಟಾ. ಖೋಜಿ ಅಂಕಲ್, ಸೋಲಾರ್ದು ಉಲ್ಟಾ ಅಂದ್ರೆ ನೀವು ROLAS ಟೈಪ್ ಮಾಡಿ. ಅದೇ ನಿಮ್ಮ ಪಾಸ್ವರ್ಡ್. ಹಾ, ಬಂದ ಕೆಟ್ಟ ಕೆಲ್ಸ.
ಕೆಲಸಕ್ಕೆ ಕೆಟ್ಟ ಪರಿಣಾಮ. ಏನ್ ಹೇಳ್ತೀರಿ ಚಾಚಾ? ಹೌದು ಭತೀಜಾ.